ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆ 21ನೇ ಸಾಲಿನಿಂದ ನಡೆದಿರುವ ಅಕ್ರಮ ಮತ್ತು ಈ ಸಂಬಂಧ ತನಿಖೆ ಆದೇಶ ತನಿಖಾ ಸಮಿತಿ ಆಗಿದೆ. ಅದಕ್ಕೆ ಸ್ವಾಗತವನ್ನು ಮಾಡುವ ಹಿನ್ನೆಲೆ ಒಳಗೇ ಜೊತೆಗೆ ಕಾರ್ಖಾನೆಯನ್ನು ಖಾಸಗಿ ವ್ಯವಸ್ಥೆಗೆ ಅಂದರೆ LROT ವಿಷಯಕ್ಕೆ ನೀಡುವ ವರದಿ ಪಡೆಯುವ ಹುನ್ನಾರವೇ ಅನ್ನುವಂಥ ಶಂಕೆ ನಮ್ಮನ್ನು ಕಾಡ್ತಾ ಇದೆ. ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆಯೇ ನಮ್ಮ ಕಾರ್ಖಾನೆಯ MD ಅವರು, ಅಧ್ಯಕ್ಷರು, ಹಾಗೆ C&I ಸೆಕ್ರೆಟರಿಯವರು, ರೋಹಿಣಿ ಸಿಂಧೂರಿಯವರು, ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ತುರ್ತಾಗಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿದ್ದಾರೆ. ಈ ವಿಷಯವಾಗಿ ತನಿಖಾ ಸಮಿತಿಯನ್ನು ಕುರಿತು ಜೊತೆಯಲ್ಲೇ ಇಟ್ಕೊಂಡು ಮಾಡಿದ್ದಾರೆ. ನಮಗೆ ಗುಮಾನಿ ಏನಂದರೆ, ಇಷ್ಟು ದಿನದಲ್ಲಿ ಸಕ್ಕರೆ ಕಾರ್ಖಾನೆನ ನಾವು ಕಳೆದ 4-5 ವರ್ಷಗಳಿಂದ ಹೋರಾಟ ಸಂಘಟನೆಗಳೆಲ್ಲವೂ ಒಗ್ಗೂಡಿ ಸಮಿತಿ, ನಮ್ಮ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರಯತ್ನಪಟ್ಟು ಉಳಿಸಿದ್ದು ನಿಮಗೆಲ್ಲ ಗೊತ್ತಿದೆ. ತಮ್ಮ ಸಹಕಾರವೂ ಕೂಡ ಅದರೊಳಗಿದೆ. ಅಂಥದ್ದೊಂದು ಮಹತ್ತರವಾದ ಸಾಧನೆಯನ್ನು ಈ ಜಿಲ್ಲೆಯಲ್ಲಿ ಇತಿಹಾಸ ಸೃಷ್ಟಿಸಿದ ವಿಷಯ ಇದಾಗಿರೋದ್ರಿಂದ ಸ್ಥಳೀಯ ಶಾಸಕರುಗಳು, ಕಾರ್ಖಾನೆಗೆ ಸಂಬಂಧಪಟ್ಟಂಥ ವ್ಯಾಪ್ತಿಯ 3 ಜನ ಶಾಸಕರು, ವಿಶೇಷವಾಗಿ ಉಸ್ತುವಾರಿ ಸಚಿವರು, ಒಮ್ಮೆಯೂ ಕಾರ್ಖಾನೆಗೆ ಭೇಟಿ ಕೊಡದೆ, ಒಂದು ಬಾರಿನೂ ರೈತರನ್ನು, ಆಡಳಿತ ಮಂಡಳಿನ, ಕಾರ್ಖಾನೆಯ ಸ್ಥಿತಿಗತಿ ಬಗ್ಗೆ, ಮುಂದೆ ತಗೊಂಡೋಗೋ ಬಗ್ಗೆ ಚರ್ಚಿಸದೆ, ಯಾವ ಆಸಕ್ತಿನೂ ತೋರದೆ ದಿಢೀರಂತ ಬೆಂಗಳೂರಿನಲ್ಲಿ ತತ್ಕ್ಷಣ ಇಂಥದ್ದೊಂದು ಸಮಿತಿಯನ್ನು ರಚನೆ ಮಾಡಿ ಮೀಟಿಂಗ್ನೂ ಮಾಡಿಬಿಟ್ಟಿರೋದು ನಮಗೆ ಒಂದು ಗುಮಾನಿ. ಯಾಕೆಂದರೆ ಕೆಲವು ದಿನಗಳ ಹಿಂದೆ 10 ಕೋಟಿ ಹಣವನ್ನು ಸರ್ಕಾರ ಕಾರ್ಖಾನೆ ಕೊಡ್ತು. ಆ ಕೊಡುವ ಸಂದರ್ಭದಲ್ಲಿ ಮುಂದೆ ಕಾರ್ಖಾನೆಯ ಇದೇ ರೀತಿಯ ವ್ಯವಸ್ಥೆಗೆ LRT ಆಗುವ ನಿಟ್ಟಿನಲ್ಲಿ ಆಗಬೇಕಾಗತ್ತೆ ಅಂತ ಒಂದು ನಿಬಂಧನೆನ ಒಂದು ಪತ್ರಿಕಾ ಸ್ಟೇಟ್ಮೆಂಟಲ್ಲಿ ನಾವು ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗೆ ಮಾಹಿತಿ ಏಕಲ್ಲಿ ಹಾಕಿದ್ದೀವಿ, ಇನ್ನೂ ಕೊಟ್ಟಿಲ್ಲ. ನೀವು ಯಾವುದೇ ಮಾಹಿತಿ ಕೇಳಿ ಕೊಡಲ್ಲ, ಕೇಂದ್ರ ಕಚೇರಿ ಬಗ್ಗೆ ಕೇಳಿ ಕೊಡಲ್ಲ. ಈ ರೀತಿಯ ಒಂದು ಚಟುವಟಿಕೆ ಒಳಗೆ ನಡೀತಾ ಇರೋದ್ರಿಂದ ನಾವು ಒಂದು ರೀತಿಯಲ್ಲಿ ತನಿಖೆ ಆಗಬೇಕು, ಖಂಡಿತ ತನಿಖೆ ನಡೀಲೇಬೇಕು. 15ನೇ ಇಸ್ವಿಯಿಂದ ಸಾಮಾನ್ಯ ಸರ್ವ ಸದಸ್ಯರ ಸಭೆಯನ್ನೂ ಮಾಡಿದೆ, ಆಡಿಟ್ ಕೂಡ ನಡೆದಿದೆ. ನೀವು ಮುಖ್ಯವಾಗಿ ಗಮನಿಸಬೇಕು ಮಾಧ್ಯಮ ಮಿತ್ರರು, ನಾವು ಯಾವಾಗಲೂ ಪಾರದರ್ಶಕವಾಗಿ ಆಡಳಿತ ಅಂತ ಕೇಳ್ತೀವಿ, ಪಾರದರ್ಶಕವಾಗಿ ವ್ಯವಸ್ಥೆ ಹೋಗಬೇಕು ಅಂತ ಹೇಳ್ತೀವಿ. ಹಾಗಾದರೆ ಭಾಷಣಕ್ಕಷ್ಟೇ ಸೀಮಿತನಾ? ಪ್ರಶ್ನೆ ಮಾಡಲಿಕ್ಕಷ್ಟೇ ಈ ಮಾತು ಸೀಮಿತನಾ? ಅಥವಾ ಹೋರಾಟಗಾರರು ನಾವು ಸಾಯುವವರೆಗೂ ಇದನ್ನೇ ಪದ ಬಳಕೆನೇ ಮಾಡ್ತಾ ಹೋಗಬೇಕಾ ಎಲ್ಲ ವಿಷಯದಲ್ಲೂ? ಯಾರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೋ ಅವ್ರ ಮಾತು ನಡ್ಕೊಳ್ಬೇಕು, ಕೆಲಸ ಮಾಡಬೇಕು. ಹಾಗಾಗಿ ಈ ಆಡಿಟ್ ನಡೀದೇ ಇರೋದೇ ದೊಡ್ಡ ಗುಮಾನಿ. ಇನ್ನೂ ಸರ್ವ ಸದಸ್ಯರ ಸಭೆನ ಮೌಖಿಕವಾಗಿ, ಮುಕ್ತವಾಗಿ, ನೇರ ಬಾಹ್ಯವಾಗಿ ಮಾಡದೇ ಇರೋದು ಇನ್ನೂ ಗುಮಾನಿ. ಹೀಗಾಗಿ ನಾವು ಕಾರ್ಖಾನೆ ಒಳ್ಳೆ ಸ್ಥಿತಿಲಿದೆ. ಈಗ ಏನು ಬಾಯ್ಲಿಂಗ್ ಹೌಸ್ ರೆಡಿ ಆಗಿಲ್ಲ ಅಂತ ಹೇಳ್ತಾರೆ, ಕಾರಣ ಅದೇ ಆರ್ಬಿಟೆಕ್ ಅವ್ರನ್ನ 4 ವರ್ಷ ಕೂರಿಸ್ಕೊಂಡು ಇದೇ ಆಡಳಿತ ಮಂಡಳಿ, ಇದೇ ಸರ್ಕಾರ ಬೆನ್ನೆಲುಬಾಗಿ ಅವರಿಂದ ಒಂದು ವರದಿನ, ಬಾಯ್ಲಿಂಗ್ ಹೌಸ್ ಬಗ್ಗೆ ಒಂದು ಪತ್ರ ಹಾಕಿಲ್ಲ ಆ ವ್ಯಕ್ತಿ, ಸರಿ ಇಲ್ಲ ಅಂತ ಅವನು ಹೇಳೇ ಇಲ್ಲ. ಹಾಗೆ ಟ್ಯಾಂಕ್ಸ್ ಜ್ಯೂಸ್ ಸುರಿದಿದ್ರ ಬಗ್ಗೆ ಯಾರೂ ಒಂದು ಪತ್ರ ಹಾಕಿಲ್ಲ. ಏನು ಆಡಳಿತ ಮಾಡ್ತಾರೆ ಇವರು? ಏನು ಮಾಡ್ತಾರೆ? ಮಿಲ್ ರೆಡಿ ಇತ್ತು ಕಬ್ಬರಿಯೋಕ್ಕೆ, ರೈತರು ಕಬ್ಬು ಬೆಳೆದು ನಿಂತ್ಕೊಂಡಿದ್ರು, ಒಪ್ಪಿಗೆ ಆಗಿತ್ತು 4 ಲಕ್ಷ. ಏನು ಮಾಡ್ತಾಯಿದ್ದಾರೆ ಇವರು? ಮಿಲ್ ಅರಿಯಲ್ಲ ಅಂತ ಹೇಳಲೇ ಇಲ್ವಲ್ಲ, ಕೆಟ್ಟೇ ಹೋಗಲಿಲ್ವಲ್ಲ. ಒಂದೇ ಮಿಲ್ಲು 4,000 ಟನ್ ಫರ್ ಡೇ ಹರಿಯಕ್ಕೆ ರೆಡಿ ಇತ್ತಲ್ಲ. ಏನು ಮಾಡ್ತಿದ್ದಾರೆ ಇವರೆಲ್ಲ? ಯಾವ ಆಡಳಿತ ಮಂಡಳಿ ಇವರು? ಯಾವ ಜವಾಬ್ದಾರಿ ಸ್ಥಾನ? ಏನು ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಕಾರ್ಖಾನೆ ಒಳಗಡೆ ಇವರು? ಹಾಗಾಗಿ ನಾವು ಕಬ್ಬು ಬೆಳೆಗಾರರು, ರೈತ ಬಾಂಧವರು, ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಒಕ್ಕೊರಲಿನಿಂದ ಹೇಳುವಂಥದ್ದು, ನಮ್ಮ ಸಕ್ಕರೆ ಕಾರ್ಖಾನೆ ಖಾಸಗಿ ವಲಯವನ್ನು ಪ್ರವೇಶ ಮಾಡದೇ ಇದ್ದ ಹಾಗೆ ಈ ನಿನ್ನೆ ಮಾಡಿರುವಂಥ ಸಮಿತಿಯವರು ಜೊತೆಗೆ ನಮ್ಮ ಚುನಾಯಿತರು ನೋಡಿಕೊಳ್ಬೇಕು. ಕೇಂದ್ರ ಕಚೇರಿಯನ್ನು ಕಟ್ಟಡ ದುರಸ್ತಿ ಮಾಡಿ ಬಾಡಿಗೆ ಕೊಡುವ ಹುನ್ನಾರ ಅಂತ ಹೇಳ್ತಾರೆ. ಅದು ಯಾವ ರೀತಿ ಒಪ್ಪಂದ ಆಗಿದೆ? ಪತ್ರ ಕೊಡ್ರಿ, ಕೊಡಲ್ಲ. ನಾವೇನು ಇವ್ರನ್ನ ವೈರಿಗಳ ಥರ ಕೇಳ್ತೀವ? ಮಾಹಿತಿ ಕೇಳ್ತೀವಿ, ಕೇಳೋ ರೈಟ್ಸ್ ಇದೆ ಕೇಳ್ತೀವಿ. ಆಯಿತು, ಇಲ್ಲೇನ್ರಿ ಆಗಿದೆ ಒಪ್ಪಂದಗಳು, ಪತ್ರ ಕೊಡಿ, ಪ್ರಕಟಿಸಬೇಕು. ಈಗ ಈ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ನಮ್ಮ ಕಾರ್ಖಾನೆಗೆ ಹಣ ಕೊಟ್ಟೆ ಅಂತ ಬರೀ ಅಪಪ್ರಚಾರ ಮಾಡುವ ರೀತಿಯಲ್ಲಿ ಅದನ್ನೇ ಹೇಳ್ಕೊಳ್ತಾರೆ.
ನಾವು ಜನಸಾಮಾನ್ಯರು ಕೂಡ ಮಾತಾಡ್ಕೊಳ್ಳೋದು ಎಷ್ಟು ಕೊಟ್ಟರು ಇಷ್ಟೇ ಕಣ್ರಿ ಈ ಕಾರ್ಖಾನೆಗೆ, ಅದೆಲ್ಲ ತಪ್ಪು. ಈ ಥರ ಡೈಲಾಗ್ಸ್ನ ಸಾರ್ವಜನಿಕರು ಮೊದಲು ನಿಲ್ಲಿಸಬೇಕು. ಸರ್ಕಾರಗಳು ಆ ರೀತಿ ಎಷ್ಟು ಕೊಟ್ಟರು ಇಷ್ಟೇ ಅನ್ನೋದನ್ನು ನಿಲ್ಲಿಸಬೇಕು. ಇದರ ಹಿನ್ನೆಲೆ ಹುನ್ನಾರ, ಕಾರ್ಖಾನೆಯ ಭೂ ಕಬಳಿಕೆ, ಕಾರ್ಖಾನೆಯನ್ನು ಸಂಪೂರ್ಣ ಖಾಸಗಿ ವಲಯಕ್ಕೆ ತಳ್ಳೋದು, ಇದ್ರ ಹುನ್ನಾರ ನಡೀತಾನೇ ಇದೆ. ನಾವು ಹೋರಾಟಗಾರರು ಆ ಹುನ್ನಾರಕ್ಕೆ ತಕ್ಕ ಉತ್ತರ ಕೊಡೋಕ್ಕೆ ಸಿದ್ಧರಾಗೇ ಇದ್ದೀವಿ. ನಮ್ಮದು ಒಂದೇ ಅಂಶ, ಈ ತನಿಖಾ ಸಮಿತಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರನ್ನು ಹೊರಗಿಟ್ಟು ತನಿಖೆ ನಡೆಸಲಿ. ಅವರನ್ನು ಒಳಗೆ ಇಟ್ಕೊಂಡು ತನಿಖೆ ಮಾಡ್ತೀವಿ ಅಂದರೆ ಏನರ್ಥ? 600 ಕೋಟಿದು ಅಪರಾಧ ಸಾಬೀತಾಗಿದೆ. ನಾಗರಾಜಪ್ಪ ಅವ್ರ ಮೇಲೆ ಆಪಾದನೆಯಾಗಿ ಆಸ್ತಿನ ಹಾಕೊಳ್ಳೋಕ್ಕಾಗದೆ ಕೂತಿದ್ದಾರೆ. ಹಾಕ್ಕೊಳ್ಬೇಕಾದ್ರೆ ಯಾರು ಸಹಿ ಮಾಡಬೇಕು? C&I ಸೆಕ್ರೆಟ್ರಿ ಸಹಿ ಮಾಡಬೇಕಾ ಬೇಡವಾ? ಯಾಕೆ ಇನ್ನೂ ಮಾಡದೆ ಕೂತಿದ್ದಾರೆ? ಹಾಗಾದರೆ ತಪ್ಪು ಮಾಡಿದ್ದು ಮುಚ್ಕೊಂಡು ಮತ್ತೆ ತಪ್ಪು ಮಾಡ್ಕೊಂಡು ಹೋಗೋದು ಅಂತನಾ? ನಮ್ಮ ಕಾರ್ಖಾನೆ ಏನು ಆಟದ ವಸ್ತುನಾ? ಇವರಿಗೆಲ್ಲ ಆಹಾರ ಒದಗಿಸುವ ಸಂಪನ್ಮೂಲ ಕಾರ್ಖಾನೆನಾ? ಯಾವ್ಯಾವುದೋ ರೂಪ ಕೊಟ್ಕೊಂಡು ಕಾರ್ಖಾನೆ ನೆಪದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲ. ಮೈ ಶುಗರ್ ನಾಲ್ವಡಿಯವರ ಕೊಡುಗೆ, ಮೈ ಶುಗರ್ ರೈತರ ಆಸ್ತಿ, ಮೈ ಶುಗರ್ ನಮ್ಮ ಶ್ರಮದ ಪ್ರತಿಫಲವಾಗಿ ಸರ್ಕಾರಿ ಸ್ವಾಮ್ಯದಲ್ಲಿ ನಿಂತಿರೋದು. ಖಾಸಗಿ ವಲಯ ಶಬ್ದ ಬರೋದಾದರೆ ಅದು ಯಾರಾದರೂ ಆಗಿರಲಿ, ಅದು ಯಾವ ಸಮಿತಿನಾದರೂ ಆಗಿರಲಿ, ಎಲ್ಲ ಸಿದ್ರಿದ್ದೀವಿ ಎಚ್ಚರಿಸಲಿಕ್ಕೆ, ತಡೀಲಿಕ್ಕೆ. ಹಾಗಾಗಿ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಮುಂದೆ ನಮ್ಮ ಸಮಿತಿಯ ಅಧ್ಯಕ್ಷರು ಮತ್ತು ನಮ್ಮ ಸಮಿತಿಯ ಉಳಿದ ಪ್ರಶ್ನೆಗಳೆಲ್ಲವನ್ನು ನಾವು ಸ್ವಾಗತಿಸ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡ್ತೀವಿ. ಈ ಪತ್ರಿಕಾಗೋಷ್ಠಿನಲ್ಲಿ ಒಬ್ಬರು ಇಬ್ಬರು ಮಾತಾಡಾದ ನಂತರ ಒಂದೊಂದಾಗಿ ಮಾತಾಡೋಣ. ಹಾಗಾದರೆ ದಯವಿಟ್ಟು ನಿಮ್ಮ ಕಳಕಳಿ, ನಿಮ್ಮ ಆಲೋಚನೆ ನಮ್ಗೆ ಅರ್ಥ ಆಗುತ್ತೆ. ನಾವು ಯಾವ ಬೋರ್ಡನ್ನು ಹೊಸ್ದಾಗಿ ಹಾಕಬೇಕಾಗಿಲ್ಲ. ನಾಲ್ವಡಿಯವರ ಬೋರ್ಡು ಶಾಶ್ವತವಾಗಿ ಉಳ್ಕೊಂಬಿಟ್ಟಿದೆ, ಕಿತ್ತಾಕಕ್ಕೂ ಆಗಲ್ಲ, ಅದನ್ನು ಹೆಸರು ಬದಲಾಯಿಸೋಕ್ಕೂ ಆಗಲ್ಲ. ಆದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡೇ ಇದ್ದೀವಿ. ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದೀವಿ, ಕಾರ್ಖಾನೆಗೆ ಹೋಗಿದ್ದೀವಿ, ಬೂದಿ ಜೊತೆ ರೊಟ್ಟಿ ತಿಂತಿದ್ದು ರೈತರಿಗೆ ಸ್ಪಂದಿಸಿದ್ದೀವಿ, ನ್ಯಾಯ ಕೊಡಿಸಿದ್ದೀವಿ, ಟಾಯ್ಲೆಟ್ ರೂಮಿಗೆ ನೀರು ಕೊಡಿಸಿದ್ದೀವಿ, ಹೆಣ್ಮಕ್ಳು ಕಾರ್ಮಿಕರು ಬಂದವ್ರಿಗೆ ಬಟ್ಟೆ ಒಣೆಯಾಕೊಳ್ಳೋಕ್ಕೆ ನೀರಿರಲಿಲ್ಲ, ಅದ್ರ ಜೊತೆ ಸ್ಪಂದಿಸಿದ್ದೀವಿ. ಕಾರ್ಖಾನೆ ನಿಲ್ಲಿಸೋ ಬಗ್ಗೆ ಸಕಾರಣ ಅಲ್ಲ ಅಂಥೇಳಿ ಅಧ್ಯಕ್ಷರ ಜೊತೆ ನಾವು ಹೋರಾಟ ಮಾಡಿದ್ದೀವಿ. ಒಂದು ಸಲ ಬಂದ್ರಿ ನೀವು. ಆಯ್ತಲ್ಲ ಮಂಜೋರೆ, ನಮ್ಮ ಬಗ್ಗೆ ನೀವು ಹೇಳ್ತಿರಲ್ಲ, ನಾವು ಪ್ರಾಸ್ತಾವಿಕದಲ್ಲಿ ಯಾರು ಇಲ್ಲ ಆಯಿತು. ಈಗ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಹೋರಾಟ ಮಾಡಬೇಕು, ಮಾಡೋಣ ಬಿಡಿ. ತಗೊಳ್ಳಿ ಪ್ರೆಸ್. ಇವತ್ತು ಕಾರ್ಖಾನೆ ನಷ್ಟ ಯಾರಿಂದ ಆಗ್ತಿರೋದು? ಕಾರ್ಖಾನೆ ನಷ್ಟ ಆಗ್ತಿರೋದು ಅಧಿಕಾರಿಗಳಿಂದ, ಆಡಳಿತ ಮಂಡಳಿಯಿಂದ ಹೊರತು ರೈತರಿಂದ ಅಲ್ಲ. ಅದನ್ನು ಸರಿಯಾಗಿ ನಡೆಸಬೇಕಂತ ಜವಾಬ್ದಾರಿ ಯಾರ್ದು? ಕಾರ್ಖಾನೆ ಆಡಳಿತ ಮಂಡಳಿದು. ರೈತರು ಕಬ್ಬು ಬೆಳೆದಿದ್ರೆ ಕಬ್ಬು ಸಪ್ಲೈ ಮಾಡ್ತಾರೆ. ಸೊ ಅದನ್ನು ಸರಿಯಾಗಿ ಕ್ರಷ್ ಮಾಡಿ ಅದನ್ನು ಅವ್ರಿಗೊಂದು ಸರಿಯಾದ ರೇಟ್ ಕೊಟ್ಟು ಸರಿಯಾಗಿ ನಡ್ಸ್ಕೊಳ್ಬೇಕಂತ ಜವಾಬ್ದಾರಿ ಆಡಳಿತ ಮಂಡಳಿಗೆ ಇತ್ತು. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಇವಾಗ ಏನು ಈಗ ತನಿಖಾ ಆಯೋಗ ರಚನೆ ಆಗಿದೆಯೋ, ಈ ತನಿಖಾ ಆಯೋಗ ಯಾರೂ ನಾವು ಕೇಳಿದ್ದಲ್ಲ. ನಿಜ ಹೇಳಬೇಕು ಅಂದರೆ ನಾವಿಲ್ಲಿ ರೈತ ಸಂಘಟನೆಗಳು ಯಾರು ಕೂಡ ತನಿಖಾ ಆಯೋಗ ಮಾಡಿ ನಾವು ಕೇಳಿರಲಿಲ್ಲ. ಸರ್ಕಾರ ಏಕಾಏಕಿ ತನಿಖಾ ಆಯೋಗ ಮಾಡಿದೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಮುಗಿಸ್ಬಿಡ್ತೀನಿ. ಇಲ್ಲ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ನೀವು ಮಾತಾಡಿ ತೊಂದರೆ ಇಲ್ಲ. ಇಲ್ಲ ಮಂಜುಲ್ಲ, ಅದು ಅಡ್ರೆಸ್ ಮಾಡ್ತೀನಿ. ನಿಮ್ಮ ಪ್ರಶ್ನೆ ಅಡ್ರೆಸ್ ಮಾಡ್ತೀನಿ. ನೋಡಿ, ಕೇಳಿ ಇಲ್ಲಿ ಇರೋತಕ್ಕಂಥ ಭಾಳ ಜನ ಮಂಡ್ಯ ಮೆಡಿಕಲ್ ಕಾಲೇಜಿಗೂ ಒಂದು ತನಿಖಾ ಆಯೋಗ ಮಾಡಬೇಕು ಅಂತೇಳಿ VS ಆಚಾರ್ಯ ಕಾಲದಿಂದ ಹಿಡಿದು ಸಾಕಷ್ಟು ಹೋರಾಟಗಳನ್ನ ಮಾಡಿದರು. ಆಮೇಲೆ T. ಗುರುರಾಜನ್ ಅಂತೇಳಿ ರಿಟೈರ್ಡ್ ಜಡ್ಜ್ ನೇಮಕಾತಿ ಆಯಿತು. ಒಂದು ಆಯೋಗ ರಚನೆ ಆಗಬೇಕು ಅಂತ ಹೇಳಿದ್ರೆ ಅದರಿಂದ ಸಾಕಷ್ಟು ಒತ್ತಡಗಳು ಬೇಕು. ಬರೀ ಒಂದು ಸಣ್ಣ ದೂರಿಗೆ ಸರ್ಕಾರ ರೆಸ್ಪಾಂಡ್ ಮಾಡಲ್ಲ, ತಂದೆ ಸರ್ಕಾರ ತಂದೆ ಆಡಳಿತ ವಿರುದ್ಧ ಮಾಡಲ್ಲ. ಇಲ್ಲಿ ಪ್ರಶ್ನೆ ಇರತಕ್ಕಂಥ ಏನು ನಮ್ಮ ಗುಮಾನಿ ಅಂತ ಹೇಳಿದ್ರೆ, ಈ ಆಯೋಗ ರಚನೆ, ತನಿಖಾ ಆಯೋಗ ರಚನೆ ಮಾಡಿದ್ರೆ ಹಿಂದೆ ಇರತಕ್ಕಂಥದ್ದು ಈ ಕಾರ್ಖಾನೆಯನ್ನು ನಡೆಸೋಕ್ಕಾಗಲ್ಲ, ಇದನ್ನು ಖಾಸಗಿಯವರು ಕೊಡಬೇಕು ಅಂತಕ್ಕಂಥ ಒಂದು ಶಿಫಾರಸನ್ನು ಈ ತನಿಖಾ ಸಮಿತಿಯಿಂದ ಪಡೆಯುವಂಥದ್ದು ಇದರಿಂದ ಇರತಕ್ಕಂಥ ಉದ್ದೇಶ. ಇದು ನಮ್ಮ ಗುಮಾನಿ. ಯಾಕಂತ ಹೇಳಿದ್ರೆ ನಾವು ತನಿಖಾ ಆಯೋಗ ರಚನೆ ಮಾಡಿರ್ತಕ್ಕಂಥ ಸ್ವಾಗತ ಮಾಡ್ತೀವಿ. ತನಿಖಾ ಆಯೋಗ ಏನು ಗುರಿ ಉದ್ದೇಶಗಳನ್ನ ಇಟ್ಕೊಂಡಿದೆಯೋ 2020-21 ಇಲ್ಲಿವರೆಗೆ ಆಗಿರ್ತಕ್ಕಂಥ ಅಕ್ರಮ ಮತ್ತು ಭ್ರಷ್ಟಾಚಾರ ಏನು ನಡೆದಿದೆಯೋ ಅದನ್ನಷ್ಟೇ ಅದು ಸೀಮಿತವಾಗಿ ತನಿಖಾ ವರದಿಯನ್ನು ಕೊಡಬೇಕು ಹೊರತು ಕಾರ್ಖಾನೆಯನ್ನು ಖಾಸಗೀಕರಣ ಮಾಡ್ತಕ್ಕಂಥದ್ದು, ಲೀಸ್ ಕೊಡ್ತಕ್ಕಂಥದ್ದು ಯಾವುದೇ ಶಿಫಾರಸುಗಳನ್ನ ಮಾಡಬಾರ್ದು ಅಂತಕ್ಕಂಥ ನಮ್ಮ ಬೇಡಿಕೆ. ಒಂದು ಮುಂದುವರೆದೇನಪ್ಪ ಅಂತ ಹೇಳಿದ್ರೆ,
ಇವತ್ತು ಕಾರ್ಖಾನೆಗೆ ಸರ್ಕಾರ ಸಾಕಷ್ಟು ಸಾಲ ಮತ್ತು ಅನುದಾನವನ್ನು ಕೊಟ್ಕೊಂಡು ಬಂದಿದೆ. ಈ ಸಾಲ ಮತ್ತು ಅನುದಾನ ಕೊಟ್ಟರು ಕೂಡ ಇದುವರೆಗೆ ಕಾರ್ಖಾನೆಯಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದ್ದಾವೆ. ಭಾಳಷ್ಟು ಹಣವನ್ನು ಸಿವಿಲ್ ಕಾಮಗಾರಿಗಳು ಬಳಸಿದ್ದಾರೆ ಮತ್ತು ಸಿವಿಲ್ ಕಾಮಗಾರಿಗಳ ಅಂದಾಜು ಪಟ್ಟಿ ದರವನ್ನು ಅವೈಜ್ಞಾನಿಕವಾಗಿ ಜಾಸ್ತಿ ಮಾಡ್ಕೊಂಡು ತಮ್ಮ ಬೇಕಾದವ್ರಿಗೆ ಅದು ಗುತ್ತಿಗೆ ಕೊಡ್ತಕ್ಕಂಥದ್ದು, ತಮ್ಮ ಬೇಕಾದವ್ರನ್ನ ನೋಡಿ. ಕಾರ್ಖಾನೆನ ಇವತ್ತು O&M ಸಿಸ್ಟಮಲ್ಲಿ ನಡೀತಾ ಇದೆ, ಆಪ್ರೇಟ್ ಆ್ಯಂಡ್ ಮೇಂಟೆನೆನ್ಸಲ್ಲಿ ನಡೀತಾ ಇದೆ. ಹಂಗಿದ್ರೂ ಕೂಡ ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡು ಅವ್ರಿಗೆ 80,000 1 ಲಕ್ಷ ಸಂಬಳ ಕೊಡುವಂಥದ್ದು ನಾವು ನೋಡ್ತಿದ್ದೀವಿ. ಸೊ ಈ ಎಲ್ಲ ಕ್ರಮಗಳನ್ನ ತನಿಖೆ ಮಾಡಲಿ, ತನಿಖಾ ಆಯೋಗ ಬೇಗ ವರದಿ ಕೊಡಲಿ, ಆ ವರದಿ ಮೇಲೆ ಕ್ರಮ ಆಗಲಿ ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು. ಮುಂದುವರೆದು ಇವತ್ತೇನು ನಾಗರಾಜಪ್ಪ ಪ್ರಕರಣ ಇದೆ, ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆಗಿ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಇವತ್ತಿನ ತನಕ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳಿಕ್ಕೆ ಯಾವುದೇ ಒಂದು ಆದೇಶವನ್ನು ಮಾಡಿಲ್ಲ. ಯಾಕಂದರೆ ಕೋರ್ಟ್ ಆದೇಶವನ್ನು ನೇರವಾಗಿ ಜಿಲ್ಲಾಧಿಕಾರಿಗಳು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ರಾಜ್ಯ ಸರ್ಕಾರ ಈ ಕೋರ್ಟ್ ಆದೇಶದ ಮೇಲೆ ಒಂದು ಜಿಒ ಮಾಡಬೇಕು, ಜಿಒ ಆಧಾರದಲ್ಲಿ ಇವರು ಪ್ರೊಸೀಡ್ ಆಗಬೇಕು. ಯಾಕೆ ಮಾಡ್ತಿಲ್ಲ ಅಂತಕ್ಕಂಥ ಪ್ರಶ್ನೆ ಇವತ್ತು ಕೂಡ ನಮಗಿದೆ. ಮತ್ತು ಇಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ ಮೈಸೂರು ವಿಚಾರದಲ್ಲಿ ಅಂತೇಳಿ ಪ್ರತಿ ಸಾರಿ ಚರ್ಚೆ ಬರ್ತಕ್ಕಂಥದ್ದು, ಈ ಕಾರ್ಖಾನೆಗೆ ಎಷ್ಟು ಹಣ ಕೊಟ್ಟು ನಡ್ಸೋಕ್ಕಾಗಲ್ಲ, ಇದನ್ನು ಮುಚ್ಚಬೇಕು, ಇಲ್ಲ ಖಾಸಗಿಯವರು ಕೊಡಬೇಕು ಅನ್ನೋ ಪ್ರಶ್ನೆಗಳನ್ನ ತರ್ತಿದ್ದಾರೆ. ನಿನ್ನೆ ಇದ್ದಕ್ಕಿದ್ದಂಗೆ ಉಸ್ತುವಾರಿ ಸಚಿವರು ನಿನ್ನೆ ದಿನ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಈ 2.5 ವರ್ಷಗಳಿಂದ ಅವರು ಒಂದೇ ಒಂದು ಸಭೆಯನ್ನು ಮಾಡಿಲ್ಲ, ಮೈಸೂರಿಗೆ ಸಂಬಂಧಪಟ್ಟ ಒಂದು ಸಭೆಯನ್ನು ಮಾಡಿಲ್ಲ. ನಾವು ಅವ್ರನ್ನ ಕೇಳ್ತಕ್ಕಂಥದ್ದು, ನಿನ್ನೆ ನಡೆಸಿರ್ತಕ್ಕಂಥ ಸಭೆ ನಿಮ್ಮದು ಕಾರ್ಖಾನೆಯನ್ನು ಉಳಿಸ್ಲಿಕ್ಕೆ ಮಾಡಿದ್ದೀರಾ ಅಥವಾ ಖಾಸಗೀಕರಣ ಮಾಡ್ಲಿಕ್ಕೆ ಮಾಡಿದ್ದೀರಾ ಅಥವಾ ಈಗ ಈ ತಪ್ಪಿತಸ್ಥ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಮಾಡಿದ್ದೀರಾ ಅಂತ ನಾವು ಕೇಳಬೇಕಾಗತ್ತೆ. ಯಾಕಂದರೆ ನೀವು 3 ವರ್ಷದ ಒಂದು ಸಭೆ ಮಾಡಿಲ್ಲ, ಈ ಕಾರ್ಖಾನೆ ಏನು ಮಾಡಬೇಕು ಮತ್ತು ಅಂತೇಳಿ. ಹಾಗಾಗಿ ಈಗ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ತನಿಖಾ ಸಮಿತಿಯನ್ನು ನಾವು ಸ್ವಾಗತ ಮಾಡ್ತೀವಿ. ತನಿಖಾ ಸಮಿತಿ ಏನಿದೆಯೋ ಅದು ಈ ವಿಚಾರಗಳಿಗಷ್ಟೇ ಸೀಮಿತವಾಗಿ ಕೊಡಲಿ ಮತ್ತು ಸರ್ಕಾರ ಖಾಸಗೀಕರಣ ಮಾಡ್ತಕ್ಕಂಥ ಪ್ರಕ್ರಿಯೆ ಭಾಗವಾಗಿ ಈ ತನಿಖಾ ಸಮಿತಿಯನ್ನು ದುರ್ಬಳಕೆ ಮಾಡ್ಕೊಳ್ಬಾರ್ದು. ಮತ್ತು ಈಗಾಗಲೇ ಕಾರ್ಖಾನೆ ಆರಂಭ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕಾಗಿತ್ತು ಅದು ಯಾವುದೇ ಪ್ರಯತ್ನಗಳನ್ನ ಇಲ್ಲಿ ಆಡಳಿತ ಮಂಡಳಿ ಮಾಡಿಲ್ಲ, ಇಲ್ಲಿ ತನಕ ಮಾಡಿಲ್ಲ. ಅಂದರೆ ಅವ್ರ ಉದ್ದೇಶ ಏನು ಅಂತಕ್ಕ ನಾವು ಕೇಳಬೇಕಾಗತ್ತೆ. ಮತ್ತು ವಿಶೇಷವಾಗಿ ಹಾಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು ಯಾರು ಅಧ್ಯಕ್ಷರಿದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ MD ಇದ್ದಾರೆ, ಇವ್ರನ್ನ ಉಳಿಸ್ಕೊಂಡು ನೀವು ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಅವರ ಹುದ್ದೆಗಳಿಂದ ಬಿಡುಗಡೆ ಮಾಡಬೇಕು. ಅವರಿಬ್ಬರನ್ನೂ ಕೂಡ ಆ ಹುದ್ದೆಗಳಿಂದ ಬಿಡುಗಡೆ ಮಾಡಿ ಈ ತನಿಖಾ ವರದಿ ನಿಷ್ಪಕ್ಷಪಾತವಾಗಿ ಬರೋದಕ್ಕೆ ಏನು ಬೇಕು ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀವಿ. ಉಳಿದಾಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಇದು ಬಾಂಧವ್ಯಗಳ ಬೆಸುಗೆ.